ಈಗ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ಹೇಳ್ಬಿಡ್ತೀನಿ, ಇವತ್ತು ಕೂಡ 219 ಜನನ ವಾಪಸ್ ಕಳಿಸಿದ್ರೆ ಅಲ್ಲಿಂದ, ಅದು 119 ಎರಡನೇದು, ಅದು ಭಾಳ ಟೀಕೆ ಟಿಪ್ಪಣಿಗಳೆಲ್ಲ ಆಗ್ತಾ ಇದೆ. ಓಕೆ, ಈ ನಡುವೆ ಅಮೆರಿಕ ಪ್ರವಾಸವನ್ನು ಸಾಧಾರಣವಾಗಿ ಈ ಬಜೆಟ್ ಇದ್ದಂಗೆ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಹೋದರೆ ಬಿ ಜೆ ಪಿ ಟೀಕೆ ಮಾಡೋದು, ಬಿ ಜೆ ಪಿ ಪ್ರಧಾನಮಂತ್ರಿ ಹೋದರೆ ಕಾಂಗ್ರೆಸ್ ಟೀಕೆ ಮಾಡೋದು, ಇದೊಂದು ನಡೆದುಕೊಂಡು ಬಂದ ಪದ್ಧತಿ ನಡೆದುಕೊಂಡು ಬಂದಿರೋದು. ಈಗ ನರೇಂದ್ರ ಮೋದಿಯವರ ಪ್ರವಾಸವನ್ನು ಹಾಡಿ ಹೋಗಲಿದ್ದಾರೆ ಶಶಿ ತರೂರ್. ಅಲ್ಲಿಯ ಮಾಧ್ಯಮಗಳು ಜೈಕಾರ ಆಗ್ತಾ ಇದೆ, ಒಳ್ಳೆ ಬಾರ್ಗೇನ್ ಮಾಡ್ತಾರೆ ಅಂತೇಳಿ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದರು. ಈಗ ಕಾಂಗ್ರೆಸ್ ಕೂಡ ಮೋದಿಯವರಿಗೆ ಜೈ ಅಂದಿದೆ. ಅದಕ್ಕೆ ವಿಶೇಷವಾಗಿ ಶಶಿ ತರೂರ್ ಯಾಕೆ, ರಿಪೋರ್ಟ್ ನೋಡಿ. ಮೋದಿ ಮಾತುಕತೆ ಶೈಲಿಯೇ ಮಾಸ್ಟರ್ ಕ್ಲಾಸ್. ನಮೋಗೆ ಸಲಾಂ ಅಂತೂ ವೆಸ್ಟರ್ನ್ ಮೀಡಿಯಾ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಹುಚರ್ಚಿತ 2 ದಿನಗಳ ಅಮೆರಿಕ ಪ್ರವಾಸ ನಿನ್ನೆಯೇ ಮುಗಿದಿದೆ. ಆದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ ಸ್ನೇಹ ಜಗತ್ತಿನ ಕಣ್ಣು ಕುಕ್ಕುತ್ತಿದೆ. ಪ್ರಧಾನಿ ಮೋದಿ ಮಾತುಕತೆಯ ಜಾಣ್ಮೆ ವಿಶ್ವದ ಇತರ ನಾಯಕರಿಗೆ ಕ್ಲಾಸ್ ಇದ್ದಂಗೆ ಅಂತ ವೆಸ್ಟರ್ನ್ ಮೀಡಿಯಾ ಹೇಳ್ತಿದೆ. ಇನ್ನೊಂದು ಕಡೆ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೂಡ ಮೋದಿಯವರ ಅಮೆರಿಕ ಪ್ರವಾಸವನ್ನ ಹೊಗಳಿದ್ದಾರೆ. For example, on the question of trade and tariffs, they've decided to sit down together and do a serious negotiation that will conclude by the fall, which is the autumn, September, October of this year. I think that's a very good outcome, because otherwise the fear was... ಗಡಿಪಾರು ವಿಚಾರದಲ್ಲಿ ಮೋದಿ ನಿರ್ಧಾರ ಸೂಪರ್. But I hope that something was said behind closed doors, not perhaps in the press conference, but inside privately, that this manner of doing it, the handcuffs, the insults, the mistreatment, the military aircraft, all that should be avoided in future. ನರೇಂದ್ರ ಮೋದಿ ಚೌಕಾಶಿಗೆ ಕಾಂಗ್ರೆಸ್ ಫಿದಾ. I think calling Mr. Modi a better negotiator than himself is astonishing, because Mr. Trump takes pride in being this sort of art of the deal is his strength, and his admirers, including yesterday the Defense Secretary of the US, had said that Mr. Trump is the greatest negotiator in the world, and here Mr. Trump says Mr. Modi is better than him. ಮತ್ತೆ ಭಾರತೀಯರ ಗಡಿಪಾರು ಮಾಡಿದ ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ಭಾರತೀಯರ ವಲಸಿಗರ 2ನೇ ಹಂತದ ಗಡಿಪಾರು ಪ್ರಕ್ರಿಯೆ ಪ್ರಾರಂಭವಾಗಿದೆ. 119 ಜನರನ್ನ ಹೊತ್ತ ಅಮೆರಿಕದ ವಿಮಾನ ಇಂದು ಪಂಜಾಬ್ನ ಅಮೃತಸರಕ್ಕೆ ಬಂದಿಳಿಯಲಿದೆ. ಮತ್ತೆ ಗಡಿಪಾರು ಶಾಕ್. ಪಂಜಾಬ್ನ 67 ಜನ, ಹರಿಯಾಣದ 33 ಜನ, ಗುಜರಾತ್ನ 8, ಉತ್ತರ ಪ್ರದೇಶದ 3, ರಾಜಸ್ಥಾನ, ಮಹಾರಾಷ್ಟ್ರ, ಗೋವಾದ ತಲಾ 2, ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಮತ್ತು ಕಾಶ್ಮೀರದ ತಲಾ ಓರ್ವ ವ್ಯಕ್ತಿಯನ್ನ ಗಡಿಪಾರು ಮಾಡಲಾಗ್ತಿದೆ. दिल्ली उतार लो, हिंडन उतार लो. हाँ, इन्ना क मैनू पता लग गया कि वो इस गल ते सहमत ने कि सानू मतलब सिविल एयरपोर्ट ते खास तौर ते बॉर्डर वाले एयरपोर्ट ते किसी दा सैनिक जहाज उतारना, वो भी अमेरिका वर्गे कंट्री दा जिहड़ा दुनिया दा सरपंच कहंदा अपने आप नूं, तां इह गलत है. तुहाडी देश दी सुरक्षा नूं खतरा हो सकदा है. ಪಂಜಾಬ್ನಲ್ಲಿ ಅಮೆರಿಕ ವಿಮಾನ ಲ್ಯಾಂಡ್ಗೆ ಸಿಎಂ ಭಗವಂತ ಮಾನ್ ವಿರೋಧಿಸ್ತಾ ಇದ್ದು, ಅದಕ್ಕೆ ಕೇಂದ್ರದ ಉತ್ತರ ಹೇಗಿರುತ್ತೋ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ಹೇಳ್ಬಿಡ್ತೀನಿ, ಇವತ್ತು ಕೂಡ 219 ಜನನ ವಾಪಸ್ ಕಳಿಸಿದ್ರೆ ಅಲ್ಲಿಂದ, ಅದು 119 ಎರಡನೇದು, ಅದು ಭಾಳ ಟೀಕೆ ಟಿಪ್ಪಣಿಗಳೆಲ್ಲ ಆಗ್ತಾ ಇದೆ. ಓಕೆ, ಈ ನಡುವೆ ಅಮೆರಿಕ ಪ್ರವಾಸವನ್ನು ಸಾಧಾರಣವಾಗಿ ಈ ಬಜೆಟ್ ಇದ್ದಂಗೆ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಹೋದರೆ ಬಿ ಜೆ ಪಿ ಟೀಕೆ ಮಾಡೋದು, ಬಿ ಜೆ ಪಿ ಪ್ರಧಾನಮಂತ್ರಿ ಹೋದರೆ ಕಾಂಗ್ರೆಸ್ ಟೀಕೆ ಮಾಡೋದು, ಇದೊಂದು ನಡೆದುಕೊಂಡು ಬಂದ ಪದ್ಧತಿ ನಡೆದುಕೊಂಡು ಬಂದಿರೋದು. ಈಗ ನರೇಂದ್ರ ಮೋದಿಯವರ ಪ್ರವಾಸವನ್ನು ಹಾಡಿ ಹೋಗಲಿದ್ದಾರೆ ಶಶಿ ತರೂರ್. ಅಲ್ಲಿಯ ಮಾಧ್ಯಮಗಳು ಜೈಕಾರ ಆಗ್ತಾ ಇದೆ, ಒಳ್ಳೆ ಬಾರ್ಗೇನ್ ಮಾಡ್ತಾರೆ ಅಂತೇಳಿ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದರು. ಈಗ ಕಾಂಗ್ರೆಸ್ ಕೂಡ ಮೋದಿಯವರಿಗೆ ಜೈ ಅಂದಿದೆ. ಅದಕ್ಕೆ ವಿಶೇಷವಾಗಿ ಶಶಿ ತರೂರ್ ಯಾಕೆ, ರಿಪೋರ್ಟ್ ನೋಡಿ.
ಮಾತುಕತೆ ಶೈಲಿಯೇ ಮಾಸ್ಟರ್ ಕ್ಲಾಸ್. ನಮೋಗೆ ಸಲಾಂ ಅಂತೂ ವೆಸ್ಟರ್ನ್ ಮೀಡಿಯಾ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಹುಚರ್ಚಿತ 2 ದಿನಗಳ ಅಮೆರಿಕ ಪ್ರವಾಸ ನಿನ್ನೆಯೇ ಮುಗಿದಿದೆ. ಆದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ ಸ್ನೇಹ ಜಗತ್ತಿನ ಕಣ್ಣು ಕುಕ್ಕುತ್ತಿದೆ. ಪ್ರಧಾನಿ ಮೋದಿ ಮಾತುಕತೆಯ ಜಾಣ್ಮೆ ವಿಶ್ವದ ಇತರ ನಾಯಕರಿಗೆ ಕ್ಲಾಸ್ ಇದ್ದಂಗೆ ಅಂತ ವೆಸ್ಟರ್ನ್ ಮೀಡಿಯಾ ಹೇಳ್ತಿದೆ. ಇನ್ನೊಂದು ಕಡೆ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೂಡ ಮೋದಿಯವರ ಅಮೆರಿಕ ಪ್ರವಾಸವನ್ನ ಹೊಗಳಿದ್ದಾರೆ. For example, on the question of trade and tariffs, they've decided to sit down together and do a serious negotiation that will conclude by the fall, which is the autumn, September, October of this year. I think that's a very good outcome, because otherwise the fear was. ಗಡಿಪಾರು ವಿಚಾರದಲ್ಲಿ ಮೋದಿ ನಿರ್ಧಾರ ಸೂಪರ್. But I hope that something was said behind closed doors, not perhaps in the press conference, but inside privately, that this manner of doing it, the handcuffs, the insults, the mistreatment, the military aircraft, all that should be avoided in future. ನರೇಂದ್ರ ಮೋದಿ ಚೌಕಾಶಿಗೆ ಕಾಂಗ್ರೆಸ್ ಫಿದಾ. I think calling Mr. Modi a better negotiator than himself is astonishing, because Mr. Trump takes pride in being this sort of art of the deal is his strength, and his admirers, including yesterday the Defense Secretary of the U.S., had said that Mr. Trump is the greatest negotiator in the world, and here Mr. Trump says Mr. Modi is better than him. ಮತ್ತೆ ಭಾರತೀಯರ ಗಡಿಪಾರು ಮಾಡಿದ ಅಮೆರಿಕದಲ್ಲಿ ನೆಲೆಸಿರುವ ಅಕ್ರಮ ಭಾರತೀಯರ ವಲಸಿಗರ 2ನೇ ಹಂತದ ಗಡಿಪಾರು ಪ್ರಕ್ರಿಯೆ ಪ್ರಾರಂಭವಾಗಿದೆ. 119 ಜನರನ್ನ ಹೊತ್ತ ಅಮೆರಿಕದ ವಿಮಾನ ಇಂದು ಪಂಜಾಬ್ನ ಅಮೃತಸರಕ್ಕೆ ಬಂದಿಳಿಯಲಿದೆ. ಮತ್ತೆ ಗಡಿಪಾರು ಶಾಕ್. ಪಂಜಾಬ್ನ 67 ಜನ, ಹರಿಯಾಣದ 33 ಜನ, ಗುಜರಾತ್ನ 8, ಉತ್ತರ ಪ್ರದೇಶದ 3, ರಾಜಸ್ಥಾನ, ಮಹಾರಾಷ್ಟ್ರ, ಗೋವಾದ ತಲಾ 2, ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಮತ್ತು ಕಾಶ್ಮೀರದ ತಲಾ ಓರ್ವ ವ್ಯಕ್ತಿಯನ್ನ ಗಡಿಪಾರು ಮಾಡಲಾಗ್ತಿದೆ. ਉਹਨੂੰ ਦਿੱਲੀ ਉਤਾਰ ਲਓ, ਹਿੰਡਨ ਉਤਾਰ ਲਓ. ਹਾਂ, ਇੰਨਾ ਕਿ ਮੈਨੂੰ ਪਤਾ ਲੱਗਿਆ ਕਿ ਉਹ ਇਸ ਗੱਲ ਤੇ ਸਹਿਮਤ ਨੇ ਕਿ ਸਾਨੂੰ ਮਤਲਬ ਸਿਵਲ 에ਅਰਪੋਰਟ ਤੇ ਖਾਸ ਤੌਰ ਤੇ ਬਾਰਡਰ ਵਾਲੇ 에ਅਰਪੋਰਟ ਤੇ ਕਿਸੇ ਦਾ ਸੈਨਿਕ ਜਹਾਜ਼ ਉਤਾਰਨਾ, ਉਹ ਵੀ ਅਮਰੀਕਾ ਵਰਗੇ ਕੰਟਰੀ ਦਾ ਜਿਹੜਾ ਦੁਨੀਆ ਦਾ ਸਰਪੰਚ ਕਹਾਉਂਦਾ ਆਪਣੇ ਆਪ ਨੂੰ, ਤਾਂ ਇਹ ਗਲਤ ਹੈ. ਇਹ ਤੁਹਾਡੀ ਦੇਸ਼ ਦੀ ಸುರಕ್ಷಾ ಖತರಾ ಹೋ ಸಕದ. ಪಂಜಾಬ್ನಲ್ಲಿ ಅಮೆರಿಕ ವಿಮಾನ ಲ್ಯಾಂಡ್ಗೆ ಸಿಎಂ ಭಗವಂತ್ ಮಾನ್ ವಿರೋಧಿಸ್ತಾ ಇದ್ದು, ಅದಕ್ಕೆ ಕೇಂದ್ರದ ಉತ್ತರ ಹೇಗಿರುತ್ತೋ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ಹೇಳ್ಬಿಡ್ತೀನಿ, ಇವತ್ತು ಕೂಡ 219 ಜನನ ವಾಪಸ್ ಕಳಿಸಿದ್ರೆ ಅಲ್ಲಿಂದ, ಅದು 119 ಎರಡನೇದು, ಅದು ಭಾಳ ಟೀಕೆ ಟಿಪ್ಪಣಿಗಳೆಲ್ಲ ಆಗ್ತಾ ಇದೆ. ಓಕೆ, ಈ ನಡುವೆ ಅಮೆರಿಕ ಪ್ರವಾಸವನ್ನು ಸಾಧಾರಣವಾಗಿ ಈ ಬಜೆಟ್ ಇದ್ದಂಗೆ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಹೋದರೆ BJP ಟೀಕೆ ಮಾಡೋದು, BJP ಪ್ರಧಾನಮಂತ್ರಿ ಹೋದರೆ ಕಾಂಗ್ರೆಸ್ ಟೀಕೆ ಮಾಡೋದು, ಇದೊಂದು ನಡೆದುಕೊಂಡು ಬಂದ ಪದ್ಧತಿ ನಡೆದುಕೊಂಡು ಬಂದಿರೋದು. ಈಗ ನರೇಂದ್ರ ಮೋದಿಯವರ ಪ್ರವಾಸವನ್ನು ಹಾಡಿ ಹೋಗಲಿದ್ದಾರೆ ಶಶಿ ತರೂರ್. ಅಲ್ಲಿಯ ಮಾಧ್ಯಮಗಳು ಜೈಕಾರ ಆಗ್ತಾ ಇದೆ, ಒಳ್ಳೆ ಬಾರ್ಗೇನ್ ಮಾಡ್ತಾರೆ ಅಂತೇಳಿ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದರು. ಈಗ ಕಾಂಗ್ರೆಸ್ ಕೂಡ ಮೋದಿಯವರಿಗೆ ಜೈ ಅಂದಿದೆ. ಅದಕ್ಕೆ ವಿಶೇಷವಾಗಿ ಶಶಿ ತರೂರ್ ಯಾಕೆ, ರಿಪೋರ್ಟ್ ನೋಡಿ. ಮೋದಿ ಮಾತುಕತೆ ಶೈಲಿಯೇ ಮಾಸ್ಟರ್ ಕ್ಲಾಸ್. ನಮೋಗೆ ಸಲಾಂ ಅಂತೂ ವೆಸ್ಟರ್ನ್ ಮೀಡಿಯಾ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಹುಚರ್ಚಿತ 2 ದಿನಗಳ ಅಮೆರಿಕ ಪ್ರವಾಸ ನಿನ್ನೆಯೇ ಮುಗಿದಿದೆ. ಆದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ ಸ್ನೇಹ ಜಗತ್ತಿನ ಕಣ್ಣು ಕುಕ್ಕುತ್ತಿದೆ. ಪ್ರಧಾನಿ ಮೋದಿ ಮಾತುಕತೆ